ಹಲವಾರು ವರ್ಷಗಳ ಒಂದು ಯೋಚನೆ ಹಸನಾಮಿ ದೇವಿಯ ದರ್ಶನ ಮಾಡಬೇಕು ಅಂತ ಯೋಚನೆ ಮಾಡ್ಕೋತಾ ಇದ್ವಿ, ಬರೋಕ್ಕಾಗ್ತಾ ಇರಲಿಲ್ಲ. ನಮ್ಮ ದೇವಿ ಹುಟ್ಟಿದ ಮೇಲೇ ನಾವು ಇಲ್ಲಿ ಬರಬೇಕು ಅಂತ ಇತ್ತು ಅಂತೇನೋ ಅಂತ ಅನಿಸುತ್ತೆ ನನಗೆ. ಸೊ ನಮ್ಮ ತ್ರಿದೇವಿ ಜೊತೆ ಇವತ್ತು ನಮ್ಮ ಹಸನಾಂಬಿ ದೇವಿಯ ದರ್ಶನ ಆಯಿತು. ಸೊ ಅವರ ಮೊದಲನೇ ಹುಟ್ಟುಹಬ್ಬಕ್ಕೆ ಇದೊಂದು ದೊಡ್ಡ ಗಿಫ್ಟ್ ಅವಳಿಗೆ, ನಮ್ಮ ಪಾಪುಗೆ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ನಮ್ಮ ಹಸನಾಂಬಿ ದೇವತೆ ಬಗ್ಗೆ ತುಂಬಾ ಕೇಳಿದ್ವಿ. ಅಂದರೆ ತುಂಬ ಶಕ್ತಿ ದೇವತೆ, ಯಾವ ಭಕ್ತರು ಬಂದು ಏನು ಬೇಡ್ಕೊಂಡ್ರು ಕೂಡ ಅದನ್ನು ಈಡೇರಿಸ್ತಾರೆ ಅಂತ. ಸೊ ನಮ್ಮ ಒಂದು ಕೆಲವೊಂದು ಬೇಡಿಕೆಗಳು ಇತ್ತು, ಅದನ್ನೆಲ್ಲ ಇಟ್ಕೊಂಡು ಯೋಚನೆ ಮಾಡಿಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಯೋಚನೆ ಮಾಡ್ಕೊಂಡು ಬಂದು ಇವತ್ತು ದೇವಿಯ ದರ್ಶನ ಮಾಡಿದ್ದೀವಿ. ಸೊ ತುಂಬ ಖುಷಿ ಇದೆ. ಆ್ಯಕ್ಚುಲಿ ನಾವು ಹಾಸನಕ್ಕೆ ತುಂಬ ಕಡಿಮೆ ಬಂದಿರುವಂಥದ್ದು, ದೇವಿಯ ಒಂದು ವಿಷಯಕ್ಕೆ ಹಾಸನಕ್ಕೆ ಬಂದಿರುವಂಥದ್ದು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಮೊನ್ನೆ ಭಾಗಮಂಡಲ ತಾಲೂಕಾವೇರಿಯಲ್ಲಿದ್ವಿ. ಅಲ್ಲಿ ನಮ್ಮ ಕಾವೇರಿ ತೀರ್ಥೋದ್ಭವದ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಆ ದೇವಿಯ ದರ್ಶನ ಮುಗಿಸ್ಕೊಂಡು ಇಲ್ಲಿ ಇವತ್ತು ಬಂದ್ವಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಅಂತಂದರೆ, ಅರೇಂಜ್ಮೆಂಟ್ಸ್ ಬಗ್ಗೆ ನಾವು ಮಾತಾಡಲೇಬೇಕು. ತುಂಬ ಅದ್ಭುತವಾದ ಅರೇಂಜ್ಮೆಂಟ್ಸ್ಗಳನ್ನು ಮಾಡ್ತಾರೆ ಅವರು. ಇಷ್ಟು ಲಕ್ಷಾಂತರ ಜನ ಬಂದರೂ ಕೂಡ ಸಲೀಸಾಗಿ ನಡೀತಾ ಇದೆ. ನಾವು ಆ್ಯಕ್ಚುಲಿ ಪ್ರೋಟೋಕಾಲ್ ತೊಗೊಂಡಿಲ್ಲ, ₹1000 ಟಿಕೆಟ್ ತೊಗೊಂಡೇ ಬಂದಿರುವಂಥದ್ದು. ಕ್ಯೂ ಅಲ್ಲಿ ನಿಂತು ಅದು ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್. ಆ ಕ್ಯೂ ಕೂಡ ತುಂಬ ಸರಾಗವಾಗಿ ಆರಾಮಾಗಿ ಬಂತು. ಸೊ 5 ನಿಮಿಷದಲ್ಲಿ ನಮ್ಮ ದರ್ಶನ ಆಯಿತು. ತುಂಬ ಅದ್ಭುತವಾದ ದರ್ಶನ ಆಯಿತು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ, ತುಂಬ ಅದ್ಭುತವಾದ ಕೆಲಸವನ್ನು ಮಾಡಿದಿರಿ. ಪೊಲೀಸ್ ಬಂದೋಬಸ್ತ್ ಕೂಡ ತುಂಬ ಅದ್ಭುತವಾಗಿದೆ. ಹೀಗೆ ವರ್ಷಾನುವರ್ಷ ನಿಮ್ಮೆಲ್ಲರ ಇದರಿಂದ ದೇವಿಯ ದರ್ಶನ ಎಲ್ಲ ಭಕ್ತರಿಗೆ ಚೆನ್ನಾಗಾಗಲಿ ಅಂತ ಮೈ ಜುಮ್ ಅನ್ಸುತ್ತೆ. ನಾವು ತುಂಬ ದೇವ ಭಕ್ತರು. ನಾವು ಹಲವಾರು ಟೆಂಪಲ್ಗಳಿಗೆ ಹೋಗ್ತಾ ಇರ್ತೀವಿ, ಸುತ್ತಾಡ್ತಾ ಇರ್ತೀವಿ, ಜಗತ್ತಿನಾದ್ಯಂತ ಟೆಂಪಲ್ಗಳಿಗೆ ಹೋಗ್ತಾ ಇರ್ತೀವಿ. ಕೆಲವೊಂದು ಟೆಂಪಲ್ಗಳಿಗೆ ಹೋದಾಗ ಮೈ ರೋಮಾಂಚನ ಅಂತ ನಾವು ಸುಮ್ಮನೆ ಹೇಳೋದಲ್ಲ, ಅದು ಆಗುತ್ತೆ. ಈ ದೇವಿಯ ಅಂದರೆ ನಾನು ಆ್ಯಕ್ಚುಲಿ ದೇವಿ ಅಂತಂದಾಗ ಒಂದು ಶಿಲೆಯ ರೂಪದಲ್ಲಿ ಅಥವಾ ಒಂದು ಮೂರ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಏನೋ ಒಂಥರ ಬೇರೆ ಥರ ಶೇಪಲ್ಲಿತ್ತು. ಸೊ ಅದನ್ನು ನೋಡಿ ಕಣ್ಣು ತುಂಬಿಕೊಂಡು ಆ ಇಮೇಜನ್ನು ನಮ್ಮ ಕಣ್ಣಲ್ಲೇ ಇಟ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಒಂದು ಸಾರ್ಥಕತೆಯ ಒಂದು ಫೀಲಿಂಗ್ ಅಂತ ಹೇಳ್ಬೋದು. ಹೌದು, ವೈಷ್ಣೋದೇವಿ ದರ್ಶನ ಮಾಡಿ ಇಲ್ಲಿ ಮಾಡಿದಾಗ ಆಲ್ಮೋಸ್ಟ್ ಸಿಮಿಲಾರಿಟೀಸ್ ಒಂಥರ ಇದೆ. ಆ್ಯಂಡ್ ಇದು ನೋಡುವಂಥ ಸಿಮಿಲಾರಿಟೀಸ್ಗಿಂತ ಜಾಸ್ತಿ ಒಂದು ಗೂಸ್ ಬಂಪ್ಸ್ ಫೀಲಿಂಗ್ ಇದೆ. ಅಂದರೆ ಅಲ್ಲಿ ಹೋದಾಗ ಏನೋ ಒಂದು ನಮ್ಮ ಮೈಗೆ ಮೇಲೆ ಬಂದಂಗೆ ಒಂದು ಫೀಲಿಂಗ್ ಅನಿಸುತ್ತೆ. ಸೊ ತುಂಬ ಖುಷಿ ಆಯಿತು. ಇನ್ನು ಮುಂದೆ ಅಂತೂ ಪ್ರತಿ ವರ್ಷ ನಾವು ಬಂದು ದೇವಿಯ ದರ್ಶನವನ್ನು ಮಾಡೋದಂತೂ ಗ್ಯಾರಂಟಿ. ಇವಾಗ ಗೊತ್ತಾಯಿತು ಎಲ್ಲಿ ಏನು ಎತ್ತ ಅಂತ ಗೊತ್ತಾಯಿತು. ಇನ್ನು ಖಂಡಿತ ವರ್ಷಾನುವರ್ಷ ಬರ್ತೀವಿ. ಈ ದೇವಿ ಕರ್ನಾಟಕದ ಆದ್ಯಂತ ಜನರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ಯಾರ್ಯಾರಿಗೆ ಇವತ್ತು ಇಲ್ಲಿಗೆ ಬರೋಕ್ಕಾಗಿಲ್ವೋ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಬೋದು. ಹಲವಾರು ವರ್ಷಗಳ ಒಂದು ಯೋಚನೆ ಹಸನಾಮಿ ದೇವಿಯ ದರ್ಶನ ಮಾಡಬೇಕು ಅಂತ ಯೋಚನೆ ಮಾಡ್ಕೋತಾ ಇದ್ವಿ, ಬರೋಕ್ಕಾಗ್ತಾ ಇರಲಿಲ್ಲ. ನಮ್ಮ ದೇವಿ ಹುಟ್ಟಿದ ಮೇಲೇ ನಾವು ಇಲ್ಲಿ ಬರಬೇಕು ಅಂತ ಇತ್ತು ಅಂತೇನೋ ಅಂತ ಅನಿಸುತ್ತೆ ನನಗೆ. ಸೊ ನಮ್ಮ ತ್ರಿದೇವಿ ಜೊತೆ ಇವತ್ತು ನಮ್ಮ ಹಸನಾಂಬಿ ದೇವಿಯ ದರ್ಶನ ಆಯಿತು. ಸೊ ಅವರ ಮೊದಲನೇ ಹುಟ್ಟುಹಬ್ಬಕ್ಕೆ ಇದೊಂದು ದೊಡ್ಡ ಗಿಫ್ಟ್ ಅವಳಿಗೆ, ನಮ್ಮ ಪಾಪುಗೆ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ನಮ್ಮ ಹಸನಾಂಬಿ ದೇವತೆ ಬಗ್ಗೆ ತುಂಬಾ ಕೇಳಿದ್ವಿ. ಅಂದರೆ ತುಂಬ ಶಕ್ತಿ ದೇವತೆ, ಯಾವ ಭಕ್ತರು ಬಂದು ಏನು ಬೇಡ್ಕೊಂಡ್ರು ಕೂಡ ಅದನ್ನು ಈಡೇರಿಸ್ತಾರೆ ಅಂತ. ಸೊ ನಮ್ಮ ಒಂದು ಕೆಲವೊಂದು ಬೇಡಿಕೆಗಳು ಇತ್ತು, ಅದನ್ನೆಲ್ಲ ಇಟ್ಕೊಂಡು ಯೋಚನೆ ಮಾಡಿಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಯೋಚನೆ ಮಾಡ್ಕೊಂಡು ಬಂದು ಇವತ್ತು ದೇವಿಯ ದರ್ಶನ ಮಾಡಿದ್ದೀವಿ. ಸೊ ತುಂಬ ಖುಷಿ ಇದೆ. ಆ್ಯಕ್ಚುಲಿ ನಾವು ಹಾಸನಕ್ಕೆ ತುಂಬ ಕಡಿಮೆ ಬಂದಿರುವಂಥದ್ದು, ದೇವಿಯ ಒಂದು ವಿಷಯಕ್ಕೆ ಹಾಸನಕ್ಕೆ ಬಂದಿರುವಂಥದ್ದು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಮೊನ್ನೆ ಭಾಗಮಂಡಲ ತಾಲೂಕಾವೇರಿಯಲ್ಲಿದ್ವಿ. ಅಲ್ಲಿ ನಮ್ಮ ಕಾವೇರಿ ತೀರ್ಥೋದ್ಭವದ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಆ ದೇವಿಯ ದರ್ಶನ ಮುಗಿಸ್ಕೊಂಡು ಇಲ್ಲಿ ಇವತ್ತು ಬಂದ್ವಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಅಂತಂದರೆ, ಅರೇಂಜ್ಮೆಂಟ್ಸ್ ಬಗ್ಗೆ ನಾವು ಮಾತಾಡಲೇಬೇಕು. ತುಂಬ ಅದ್ಭುತವಾದ ಅರೇಂಜ್ಮೆಂಟ್ಸ್ಗಳನ್ನು ಮಾಡ್ತಾರೆ ಅವರು. ಇಷ್ಟು ಲಕ್ಷಾಂತರ ಜನ ಬಂದರೂ ಕೂಡ ಸಲೀಸಾಗಿ ನಡೀತಾ ಇದೆ. ನಾವು ಆ್ಯಕ್ಚುಲಿ ಪ್ರೋಟೋಕಾಲ್ ತೊಗೊಂಡಿಲ್ಲ, ₹1000 ಟಿಕೆಟ್ ತೊಗೊಂಡೇ ಬಂದಿರುವಂಥದ್ದು. ಕ್ಯೂ ಅಲ್ಲಿ ನಿಂತು ಅದು ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್. ಆ ಕ್ಯೂ ಕೂಡ ತುಂಬ ಸರಾಗವಾಗಿ ಆರಾಮಾಗಿ ಬಂತು. ಸೊ 5 ನಿಮಿಷದಲ್ಲಿ ನಮ್ಮ ದರ್ಶನ ಆಯಿತು. ತುಂಬ ಅದ್ಭುತವಾದ ದರ್ಶನ ಆಯಿತು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ, ತುಂಬ ಅದ್ಭುತವಾದ ಕೆಲಸವನ್ನು ಮಾಡಿದಿರಿ. ಪೊಲೀಸ್ ಬಂದೋಬಸ್ತ್ ಕೂಡ ತುಂಬ ಅದ್ಭುತವಾಗಿದೆ. ಹೀಗೆ ವರ್ಷಾನುವರ್ಷ ನಿಮ್ಮೆಲ್ಲರ ಇದರಿಂದ ದೇವಿಯ ದರ್ಶನ ಎಲ್ಲ ಭಕ್ತರಿಗೆ ಚೆನ್ನಾಗಾಗಲಿ ಅಂತ ಮೈ ಜುಮ್ ಅನ್ಸುತ್ತೆ. ನಾವು ತುಂಬ ದೇವ ಭಕ್ತರು. ನಾವು ಹಲವಾರು ಟೆಂಪಲ್ಗಳಿಗೆ ಹೋಗ್ತಾ ಇರ್ತೀವಿ, ಸುತ್ತಾಡ್ತಾ ಇರ್ತೀವಿ, ಜಗತ್ತಿನಾದ್ಯಂತ ಟೆಂಪಲ್ಗಳಿಗೆ ಹೋಗ್ತಾ ಇರ್ತೀವಿ. ಕೆಲವೊಂದು ಟೆಂಪಲ್ಗಳಿಗೆ ಹೋದಾಗ ಮೈ ರೋಮಾಂಚನ ಅಂತ ನಾವು ಸುಮ್ಮನೆ ಹೇಳೋದಲ್ಲ, ಅದು ಆಗುತ್ತೆ. ಈ ದೇವಿಯ ಅಂದರೆ ನಾನು ಆ್ಯಕ್ಚುಲಿ ದೇವಿ ಅಂತಂದಾಗ ಒಂದು ಶಿಲೆಯ ರೂಪದಲ್ಲಿ ಅಥವಾ ಒಂದು ಮೂರ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಏನೋ ಒಂಥರ ಬೇರೆ ಥರ
ಶೇಪಲ್ಲಿ ಇತ್ತು. ಸೊ ಅದನ್ನ ನೋಡಿ ಕಣ್ ತುಂಬಿಕೊಂಡು ಆ ಇಮೇಜನ್ನು ನಮ್ಮ ಕಣ್ಣಲ್ಲೇ ಇಟ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಸೊ ತುಂಬ ಖುಷಿ ಇದೆ ಆ್ಯಂಡ್ ಒಂದು ಸಾರ್ಥಕತೆಯ ಒಂದು ಫೀಲಿಂಗ್ ಅಂತ ಹೇಳ್ಬೋದು. ಹೌದು, ವೈಷ್ಣೋದೇವಿ ದರ್ಶನ ಮಾಡಿ ಇಲ್ಲಿ ಮಾಡಿದಾಗ ಆಲ್ಮೋಸ್ಟ್ ಸಿಮಿಲಾರಿಟೀಸ್ ಒಂಥರ ಇದೆ. ಆ್ಯಂಡ್ ಇದು ನೋಡುವಂಥ ಸಿಮಿಲಾರಿಟೀಸ್ಗಿಂತ ಜಾಸ್ತಿ ಒಂದು ಗೂಸ್ ಬಂಪ್ಸ್ ಫೀಲಿಂಗ್ ಇದೆ. ಅಂದರೆ ಅಲ್ಲಿ ಹೋದಾಗ ಏನೋ ಒಂದು ನಮ್ಮ ಮೈಗೆ ಮೇಲೆ ಬಂದಂಗೆ ಒಂದು ಫೀಲಿಂಗ್ ಅನಿಸುತ್ತೆ. ಸೊ ತುಂಬ ಖುಷಿ ಆಯಿತು. ಇನ್ನು ಮುಂದೆ ಅಂತೂ ಪ್ರತಿ ವರ್ಷ ನಾವು ಬಂದು ದೇವಿಯ ದರ್ಶನವನ್ನು ಮಾಡೋದಂತೂ ಗ್ಯಾರಂಟಿ. ಇವಾಗ ಗೊತ್ತಾಯಿತು ಎಲ್ಲಿ ಏನು ಎತ್ತ ಅಂತ ಗೊತ್ತಾಯಿತು. ಇನ್ನು ಖಂಡಿತ ವರ್ಷಾನುವರ್ಷ ಬರ್ತೀವಿ. ಈ ದೇವಿ ಕರ್ನಾಟಕದ ಆದ್ಯಂತ ಜನರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ಯಾರ್ಯಾರಿಗೆ ಇವತ್ತು ಇಲ್ಲಿಗೆ ಬರೋಕ್ಕಾಗಿಲ್ವೋ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಬೋದು. ಹಲವಾರು ವರ್ಷಗಳ ಒಂದು ಯೋಚನೆ ಹಸನಾಮಿ ದೇವಿಯ ದರ್ಶನ ಮಾಡಬೇಕು ಅಂತ ಯೋಚನೆ ಮಾಡ್ಕೋತಾ ಇದ್ವಿ, ಬರೋಕ್ಕಾಗ್ತಾ ಇರಲಿಲ್ಲ. ನಮ್ಮ ದೇವಿ ಹುಟ್ಟಿದ ಮೇಲೇ ನಾವು ಇಲ್ಲಿ ಬರಬೇಕು ಅಂತ ಇತ್ತು ಅಂತೇನೋ ಅಂತ ಅನಿಸುತ್ತೆ ನನಗೆ. ಸೊ ನಮ್ಮ ತ್ರಿದೇವಿ ಜೊತೆ ಇವತ್ತು ನಮ್ಮ ಹಸನಾಂಬಿ ದೇವಿಯ ದರ್ಶನ ಆಯಿತು. ಸೊ ಅವರ ಮೊದಲನೇ ಹುಟ್ಟುಹಬ್ಬಕ್ಕೆ ಇದೊಂದು ದೊಡ್ಡ ಗಿಫ್ಟ್ ಅವಳಿಗೆ, ನಮ್ಮ ಪಾಪುಗೆ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ನಮ್ಮ ಹಸನಾಂಬಿ ದೇವತೆ ಬಗ್ಗೆ ತುಂಬಾ ಕೇಳಿದ್ವಿ. ಅಂದರೆ ತುಂಬ ಶಕ್ತಿ ದೇವತೆ, ಯಾವ ಭಕ್ತರು ಬಂದು ಏನು ಬೇಡ್ಕೊಂಡ್ರು ಕೂಡ ಅದನ್ನು ಈಡೇರಿಸ್ತಾರೆ ಅಂತ. ಸೊ ನಮ್ಮ ಒಂದು ಕೆಲವೊಂದು ಬೇಡಿಕೆಗಳು ಇತ್ತು, ಅದನ್ನೆಲ್ಲ ಇಟ್ಕೊಂಡು ಯೋಚನೆ ಮಾಡಿಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಯೋಚನೆ ಮಾಡ್ಕೊಂಡು ಬಂದು ಇವತ್ತು ದೇವಿಯ ದರ್ಶನ ಮಾಡಿದ್ದೀವಿ. ಸೊ ತುಂಬ ಖುಷಿ ಇದೆ. ಆ್ಯಕ್ಚುಲಿ ನಾವು ಹಾಸನಕ್ಕೆ ತುಂಬ ಕಡಿಮೆ ಬಂದಿರುವಂಥದ್ದು, ದೇವಿಯ ಒಂದು ವಿಷಯಕ್ಕೆ ಹಾಸನಕ್ಕೆ ಬಂದಿರುವಂಥದ್ದು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಮೊನ್ನೆ ಭಾಗಮಂಡಲ ತಾಲೂಕಾವೇರಿಯಲ್ಲಿದ್ವಿ. ಅಲ್ಲಿ ನಮ್ಮ ಕಾವೇರಿ ತೀರ್ಥೋದ್ಭವದ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಆ ದೇವಿಯ ದರ್ಶನ ಮುಗಿಸ್ಕೊಂಡು ಇಲ್ಲಿ ಇವತ್ತು ಬಂದ್ವಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಅಂತಂದರೆ, ಅರೇಂಜ್ಮೆಂಟ್ಸ್ ಬಗ್ಗೆ ನಾವು ಮಾತಾಡಲೇಬೇಕು. ತುಂಬ ಅದ್ಭುತವಾದ ಅರೇಂಜ್ಮೆಂಟ್ಸ್ಗಳನ್ನು ಮಾಡ್ತಾರೆ. ಇಷ್ಟು ಲಕ್ಷಾಂತರ ಜನ ಬಂದರೂ ಕೂಡ ಸಲೀಸಾಗಿ ನಡೀತಾ ಇದೆ. ನಾವು ಆ್ಯಕ್ಚುಲಿ ಪ್ರೋಟೋಕಾಲ್ ತೊಗೊಂಡಿಲ್ಲ, ₹1000 ಟಿಕೆಟ್ ತೊಗೊಂಡೇ ಬಂದಿರುವಂಥದ್ದು. ಕ್ಯೂ ಅಲ್ಲಿ ಇತ್ತು. ಅದು ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್. ಆ ಕ್ಯೂ ಕೂಡ ತುಂಬ ಸರಾಗವಾಗಿ ಆರಾಮಾಗಿ ಬಂತು. ಸೊ 5 ನಿಮಿಷದಲ್ಲಿ ನಮ್ಮ ದರ್ಶನ ಆಯಿತು. ತುಂಬ ಅದ್ಭುತವಾದ ದರ್ಶನ ಆಯಿತು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ. ತುಂಬ ಅದ್ಭುತವಾದ ಕೆಲಸವನ್ನು ಮಾಡಿದಿರಿ. ಪೊಲೀಸ್ ಬಂದೋಬಸ್ತ್ ಕೂಡ ತುಂಬ ಅದ್ಭುತವಾಗಿದೆ. ಹೀಗೆ ವರ್ಷಾನುವರ್ಷ ನಿಮ್ಮೆಲ್ಲರ ಇದರಿಂದ ದೇವಿಯ ದರ್ಶನ ಎಲ್ಲ ಭಕ್ತರಿಗೆ ಚೆನ್ನಾಗಾಗಲಿ ಅಂತ ಈ ಮೈ ಜುಮ್ಮು ಅನ್ಸುತ್ತೆ. ನಾವು ತುಂಬ ದೇವ ಭಕ್ತರು. ನಾವು ಹಲವಾರು ಟೆಂಪಲ್ಗಳಿಗೆ ಹೋಗ್ತಾ ಇರ್ತೀವಿ, ಸುತ್ತಾಡ್ತಾ ಇರ್ತೀವಿ, ಜಗತ್ತಿನಾದ್ಯಂತ ಟೆಂಪಲ್ಗಳಿಗೆ ಹೋಗ್ತಾ ಇರ್ತೀವಿ. ಕೆಲವೊಂದು ಟೆಂಪಲ್ಗಳಿಗೆ ಹೋದಾಗ ಮೈ ರೋಮಾಂಚನ ಅಂತ ನಾವು ಸುಮ್ಮನೆ ಹೇಳೋದಲ್ಲ, ಅದು ಆಗುತ್ತೆ. ಈ ದೇವಿಯ ಅಂದರೆ ನಾನು ಆ್ಯಕ್ಚುಲಿ ದೇವಿ ಅಂತಂದಾಗ ಒಂದು ಶಿಲೆಯ ರೂಪದಲ್ಲಿ ಅಥವಾ ಒಂದು ಮೂರ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಏನೋ ಒಂಥರ ಬೇರೆ ಥರ ಶೇಪಲ್ಲಿತ್ತು. ಸೊ ಅದನ್ನು ನೋಡಿ ಕಣ್ ತುಂಬಿಕೊಂಡು ಆ ಇಮೇಜನ್ನು ನಮ್ಮ ಕಣ್ಣಲ್ಲೇ ಇಟ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಒಂದು ಸಾರ್ಥಕತೆಯ ಒಂದು ಫೀಲಿಂಗ್ ಅಂತ ಹೇಳ್ಬೋದು. ಹೌದು, ವೈಷ್ಣೋದೇವಿ ದರ್ಶನ ಮಾಡಿ ಇಲ್ಲಿ ಮಾಡಿದಾಗ ಆಲ್ಮೋಸ್ಟ್ ಸಿಮಿಲಾರಿಟೀಸ್ ಒಂಥರ ಇದೆ. ಆ್ಯಂಡ್ ಇದು ನೋಡುವಂಥ ಸಿಮಿಲಾರಿಟೀಸ್ಗಿಂತ ಜಾಸ್ತಿ ಒಂದು ಗೂಸ್ ಬಂಪ್ಸ್ ಫೀಲಿಂಗ್ ಇದೆ. ಅಂದರೆ ಅಲ್ಲಿ ಹೋದಾಗ ಏನೋ ಒಂದು ನಮ್ಮ ಮೈಗೆ ಮೇಲೆ ಬಂದಂಗೆ ಒಂದು ಫೀಲಿಂಗ್ ಅನಿಸುತ್ತೆ. ಸೊ ತುಂಬ ಖುಷಿ ಆಯಿತು. ಇನ್ನು ಮುಂದೆ ಅಂತೂ ಪ್ರತಿ ವರ್ಷ ನಾವು ಬಂದು ದೇವಿಯ ದರ್ಶನವನ್ನು ಮಾಡೋದಂತೂ ಗ್ಯಾರಂಟಿ. ಇವಾಗ ಗೊತ್ತಾಯಿತು ಎಲ್ಲಿ ಏನು ಎತ್ತ ಅಂತ ಗೊತ್ತಾಯಿತು. ಇನ್ನು ಖಂಡಿತ ವರ್ಷಾನುವರ್ಷ ಬರ್ತೀವಿ. ಈ ದೇವಿ ಕರ್ನಾಟಕದ ಆದ್ಯಂತ ಜನರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ಯಾರ್ಯಾರಿಗೆ ಇವತ್ತು ಇಲ್ಲಿಗೆ ಬರೋಕ್ಕಾಗಿಲ್ವೋ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ತೀವಿ.